ಇನ್ನು ರಾಜಕೀಯಕ್ಕೆ ಸಂಬಂಧಪಟ್ಟ ಸುದ್ದಿ ಇದೆ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಗರಿಗೆದರ್ತಾ ಇದೆ. ಸಿಎಂ ಡಿಸಿಎಂ ಜೊತೆ ಇವತ್ತು ಸುರ್ಜೇವಾಲಾ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ರಣದೀಪ್ ಸುರ್ಜೇವಾಲಾ ಅದೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಪರಿಷತ್ ಸದಸ್ಯರ ನೇಮಕಾತಿಯಲ್ಲಿ ಒಮ್ಮತ ಮೂಡಿ ಬರದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೊತೆ ಪ್ರತ್ಯೇಕ ಸಭೆಗೆ ಮುಂದಾಗಿದ್ದಾರೆ. ಸುಮಾರು 17 ನಿಗಮ ಮಂಡಳಿಗಳ ಅಧ್ಯಕ್ಷರ ಆಯ್ಕೆ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇದೆ. 4 ಸ್ಥಾನಗಳಿಗೆ ಎಂಎಲ್ಸಿಗಳ ನಾಮನಿರ್ದೇಶನದ ಬಗ್ಗೆಯೂ ಕೂಡ ಸಮಾಲೋಚನೆ ಆಗತ್ತಂತೆ. 4 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ರೇಸ್ನಲ್ಲಿದ್ದಾರೆ. ಎಂಎಲ್ಸಿಗಳ ಆಯ್ಕೆಗೆ ಹೈಕಮಾಂಡ್ ಸೂಚನೆ ಬೇರೆ ಕೊಟ್ಟಿದೆ. ಸಿಎಂ ಡಿಸಿಎಂ ಖರ್ಗೆ ರಾಹುಲ್ ಗಾಂಧಿ ಕೋಟಾದಲ್ಲಿ ತಲಾ ಒಬ್ಬೊಬ್ಬರು ಆಯ್ಕೆ ಆಗತ್ತೆ. ಪಕ್ಷನಿಷ್ಠರನ್ನೇ ಆಯ್ಕೆ ಮಾಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟಿ ಹಿಡಿದಿದ್ದಾರಂತೆ. ಆಪ್ತರು ಹಾಗೂ ಸಾಮಾಜಿಕ ನ್ಯಾಯದಡಿ ಆಯ್ಕೆ ಮಾಡಿ ಅಂತಿದ್ದಾರೆ ಸಿದ್ದರಾಮಯ್ಯ ಅವರು. ಈ ವಿಚಾರವಾಗಿಯೇ ಇವತ್ತು ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಅವರು, ರಣದೀಪ್ ಸುರ್ಜೇವಾಲಾ ಅವರು ಚರ್ಚೆ ಮಾಡ್ತಾರೆ. ಸಭೆ ಬಳಿಕ ಒಂದು ಪಟ್ಟಿ ಫೈನಲ್ ಆಗುತ್ತೆ. ಅವರವರಿಗೆ ಆಪ್ತರು ಆತ್ಮೀಯರು ಯಾರ್ಯಾರು ಇರ್ತಾರೆ, ರೇಸ್ನಲ್ಲಿ ಇರ್ತಾರೆ, ಅವ್ರದ್ದು ಒಂದೊಂದು ಪಟ್ಟಿ ಮಾಡ್ಕೊಂಡಿರ್ತಾರೆ. ಸಿದ್ದರಾಮಯ್ಯ ನನ್ನ ಕಡೆಯಿಂದ ಇಷ್ಟು ಜನ, ಡಿ ಕೆ ಶಿವಕುಮಾರ್ ಅವರು ನನ್ನ ಕಡೆಯಿಂದ ಇಷ್ಟು ಜನ, ಆಯಾ ವಲಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರ ಆತ್ಮೀಯರು ಪಕ್ಷಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡಿದಂಥವ್ರು, ಇವೆಲ್ಲವನ್ನ ಪರಿಗಣನೆಗೆ ತಗೊಳ್ತಾರೆ. ಯಾವುದೋ ಒಂದು ವಿಚಾರ ಅಲ್ಲ. ಪಕ್ಷಕ್ಕೆ ನಿಷ್ಠರು ಹೌದು, ಪಕ್ಷಕ್ಕೆ ಅವ್ರ ಕಡೆಯಿಂದ ಏನು ಸಹಾಯ ಆಗಿದೆ ಅಂತ ನೋಡ್ತಾರೆ. ಇವೆಲ್ಲವನ್ನ ಗಮನಿಸಿ ಒಂದು ಪಟ್ಟಿಯನ್ನ ರೆಡಿ ಮಾಡ್ತಾರೆ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗೆ ವೀರೇಶ್ ನೀಡ್ತಾರೆ. ವೀರೇಶ್, ಕಾಂಪಿಟೇಷನ್ ಹೇಗ್ ನಡೀತಾ ಇದೆ? ಯಾವ ನಾಯಕರ ಕೈ ಮೇಲಾಗ್ಬೋದು? ಡೀಟೇಲ್ಸ್ ಏನಿದೆ? ವಿದ್ಯಾ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಎಐಸಿಸಿಯ ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕೆಸಿ ವೇಣುಗೋಪಾಲ್ ಇವತ್ತು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಇವರಿಬ್ಬರ ಜೊತೆಗೂ ಸಹ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯನವರು ಪ್ರತ್ಯೇಕವಾಗಿ ಸಭೆಗಳನ್ನ ನಡೆಸುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ನಿನ್ನೆ ರಾತ್ರಿ ರಾಜ್ಯಕ್ಕೆ ಆಗಮಿಸಿದಂತ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದ ರಾತ್ರಿಯೇ ಭೇಟಿಯಾಗಿ ಸಾಕಷ್ಟು ಸಮಯಗಳ ಕಾಲ ಚರ್ಚೆಯನ್ನ ಮಾಡಿರುವಂತದ್ದು. ರಾಜ್ಯದಲ್ಲಿ ಸದ್ಯಕ್ಕೆ ಈಗ ವಿಧಾನ ಪರಿಷತ್ನಲ್ಲಿ ಖಾಲಿ ಇರತಕ್ಕಂಥ 4 ಸ್ಥಾನಗಳಿಗೆ ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡಬೇಕಾಗಿದೆ. ಹೀಗಾಗಿ ಈ ವಿಚಾರದಲ್ಲೇ ಇದೀಗ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಒಮ್ಮತ ಮೂಡ್ತಾ ಇಲ್ಲ. ಒಮ್ಮತದ ಅಭ್ಯರ್ಥಿಯ ಹೆಸರುಗಳನ್ನ ಇವರಿಬ್ಬರು ನಾಯಕರುಗಳು ಸಹ ಸೂಚನೆಯನ್ನ ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲೇ ಇವತ್ತು ಇಬ್ಬರು ನಾಯಕರುಗಳ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಸಾಕಷ್ಟು ಸಮಯಗಳ ಕಾಲ ಚರ್ಚೆಯನ್ನ ಮಾಡಿ ಇವತ್ತು ಪರಿಷತ್ ಸದಸ್ಯರ ಆಯ್ಕೆ ಪಟ್ಟಿಯನ್ನ ಅಂತಿಮಗೊಳಿಸುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.